ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಚೆಸ್ಟ್ ವರ್ಕೌಟ್. ಕೆಲವರು ಬಾರ್ಬಲ್ ಅಲ್ಲಿ ಮಾಡ್ತಾರೆ, ಕೆಲವರು ಡಂಬಲ್ ಅಲ್ಲಿ ಮಾಡ್ತಾರೆ. ಬಟ್ ನನಗೆ ಇಷ್ಟ ಆಗೋದು ನನಗೆ ಕೇಬಲ್ ಅಲ್ಲಿ. ಏನಕ್ಕಂತಂದ್ರೆ ಅದರಲ್ಲಿ ಫುಲ್ ರೇಂಜ್ ಆಫ್ ಮೋಷನ್ ಮಾಡಬಹುದು, ಮತ್ತೆ ಪ್ರೋಗ್ರೆಸಿವ್ ಓವರ್ಲೋಡ್ ಏನಿದೆ ಸ್ಲೋ ಆಗಿ ಮಾಡಬಹುದು. ಈಗ ಒಂದು ಡಂಬಲ್ಸ್ 2.5 ಡಂಬಲ್ಸ್ 1.5 ಡಂಬಲ್ಸ್ ಆ ತರ ಇಟ್ಟು ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಡಂಬಲ್ಸ್ ಅಲ್ಲಿ ಆ ತರ ಮಾಡಕ್ ಆಗಲ್ಲ. ಡಂಬಲ್ಸ್ ಅಲ್ಲಿ ಏನಕ್ಕೆ ಮಾಡಕ್ಕಾಗಲ್ಲ ಅಂತಂದ್ರೆ, ಈಗ 15 kg ಆದ್ಮೇಲೆ ನೆಕ್ಸ್ಟ್ ಜಂಪ್ ಆಗ್ಬೇಕಾಗುತ್ತೆ, 20 kg ಜಂಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೆಸ್ಟ್ ಏನಕ್ಕಂತ ಕೇಬಲ್ ಅಂತಂದ್ರೆ ಇದರಲ್ಲಿ ಒಂದು 2.5 1.5 ಆ ತರ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ನೇ ವರ್ಕೌಟ್ ಬಂದ್ಬಿಟ್ಟು ಇನ್ಕ್ಲೈನ್ ಚೆಸ್ಟ್ ಪ್ರೆಸ್. ಇದ್ರಲ್ಲಿ ಏನಂತಂದ್ರೆ ಕೆಲವರು ತುಂಬಾ ಮೇಲ್ಗಡೆ ಹಾಕೊಂಡ್ಬಿಡ್ತಾರೆ. ಈ ತರ ಇಷ್ಟೊಂದು ಹಾಕೋಬೇಡ್ರಿ, ಒಂದ್ 30 ಡಿಗ್ರಿ ಆಂಗಲ್ ಅಲ್ಲಿ ಇಷ್ಟ ಹಾಕೊಂಡ್ರಿ ಸಾಕು. ಜಾಸ್ತಿ ಮೇಲ್ ಹಾಕೊಂಡ್ರೆ ಆಲ್ಮೋಸ್ಟ್ ಆ ಶೋಲ್ಡರ್ಗೆ ಜಾಸ್ತಿ ವರ್ಕೌಟ್ ಆಗ್ತಿರುತ್ತೆ. ಕೇಬಲ್ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ, ಇದರಲ್ಲಿ ಫುಲ್ ರೇಂಜ್ ಆಫ್ ಮೋಷನ್ ಮಾಡಬಹುದು. ಆಲ್ಮೋಸ್ಟ್ ಅಲ್ಲ ಸ್ಕ್ವೀಸ್ ಮತ್ತೆ ಸ್ಟ್ರೆಚಿಂಗ್ ಪೊಸಿಷನ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿರುತ್ತೆ. ಇದರಲ್ಲಿ ಡಂಬಲ್ಸ್ ಪ್ರಿಫರ್ ಮಾಡಿದ್ರೆ ಕೇಬಲ್ ಬೆಸ್ಟ್. ಬಾರ್ಬಲ್ ಗಿಂತ ಡಂಬಲ್ ಗಿಂತ ಬೆಸ್ಟ್ ಅಂತಂದ್ರೆ ಕೇಬಲ್. ಇಂಜುರಿ ಆಗೋ ಚಾನ್ಸಸ್ 0 ಇರುತ್ತೆ. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಇದರಲ್ಲೇ ಫ್ಲಾಟ್ ಬೆಂಚು. ಇದ್ರಲ್ಲೂ ಅಷ್ಟೇ, ನೀವು ಜಾಸ್ತಿ ಬೇರೆ ಬೇರೆ ವೇರಿಯೇಷನ್ ಮಾಡಕ್ ಹೋಗ್ಬಿಟ್ರಿ, ಅಷ್ಟೊಂದು ವರ್ಕ್ ಆಗಲ್ಲ. ಇದರಲ್ಲಿ ಪ್ರೋಗ್ರೆಸಿವ್ ಓವರ್ಲೋಡ್ ಚೆನ್ನಾಗಿ ಬೇಗ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಬೇಕಿದ್ರೆ ನೀವು ಒಬ್ರನ್ನ ಸಪೋರ್ಟಿವ್ ಆಗಿ ಹಿಂದ್ಗಡೆ ಇಟ್ಕೋಬಹುದು. ನೀವು ಇನ್ಕ್ಲೈನ್ ಅಲ್ಲಿ ಏನ್ ಮಾಡಿದ್ರು ಅದು ಸೇಮ್ ಇದ್ರಲ್ಲೂ ಫ್ಲಾಟ್ ಅಲ್ಲೂ ಕೂಡ ಹಂಗೆ ಮಾಡ್ಬೇಕು. ಇದ್ರಲ್ಲಿ ಏನಂತಂದ್ರೆ ಅದೇ ಸೇಮ್ ಫುಲ್ ರೇಂಜ್ ಆಫ್ ಮೋಷನ್ ಕೂಡ ಇದ್ರಲ್ಲಿ ಸಿಗುತ್ತೆ. ಮೂರನೇ ವರ್ಕೌಟ್ ಬಂದ್ಬಿಟ್ಟು ಡಿಕ್ಲೈನ್ ಕೇಬಲ್ ಫ್ಲೈಸ್. ನಾನು ಏನಕ್ಕೆ ಇಲ್ಲಿ ಹಾಕೊಂಡಿದ್ರೆ ನನ್ನ ಶೋಲ್ಡರ್ ಬಿಡ್ತಿಗೆ ಏನಿದೆ ಕರೆಕ್ಟ್ ಹಾಕೊಂಡಿದ್ದೀನಿ. ಯಾಕಂತಂದ್ರೆ ಇದು ಆಲ್ಮೋಸ್ಟ್ ಅಲ್ಲೂ ನನ್ನ ಹ್ಯಾಂಡ್ ಮೇಲೆ ಬರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ತನಕ ಹಾಕೊಂತಾರೆ, ಇಲ್ಲಿಂದ ಇಲ್ಲಿಗೆ ಹಾಕೊಂಡು ಇಲ್ಲಿ ಮಾಡಕ್ ಹೋಗ್ತಾರೆ. ಅದಷ್ಟು ಯೂಸ್ಫುಲ್ ಆಗಲ್ಲ. ಬೆಸ್ಟ್ ಅಂತಂದ್ರೆ ನಿಮ್ ಶೋಲ್ಡರ್ ಇರುತ್ತಲ್ಲ, ಆ ನೈಟಿಗೆ ಹಾಕೊಂಡ್ರೆ ಅಷ್ಟೇ. ಶೋಲ್ಡರ್ ನೈಟ್ ಹಾಕೊಂಡ್ರೆ ಬೆಸ್ಟ್ ಅಂತ ನನ್ನ ಪ್ರಕಾರ. ಇದ್ರಲ್ಲಿ ಏನಂತಂದ್ರೆ ಸ್ವಲ್ಪ ಚೆಸ್ಟ್ ಅಪ್ ಇರಬೇಕು. ನೀವು ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ಬೇಕು, ಪ್ರೆಸ್ ಮಾಡ್ಬೇಕಾದ್ರೆ ಮುಂದ್ಗಡೆ ಕೆಲವ್ರು ಹಿಂಗ್ ಮಾಡ್ತಾರೆ ಪ್ರೆಸ್, ಆತರ ಮಾಡ್ಬಾರ್ದು. ಜಸ್ಟ್ ಪುಷ್ ಮಾಡ್ಬೇಕು. ಕೆಲವರು ಟಚ್ ಮಾಡಕ್ಕೆ ಇಲ್ಲಿ ಟಚ್ ಮಾಡಕ್ ನೋಡ್ತಾರೆ, ಟಚ್ ಮಾಡಿದ್ರೆ ಏನ್ ಅಷ್ಟೊಂದು ನೆಸಿಟಿ ಇಲ್ಲ. ಜಸ್ಟ್ ಏನ್ ಮಾಡ್ಬೇಕು, ಆದಷ್ಟು ಮುಂದ್ಗಡೆ ಪುಷ್ ಮಾಡ್ಬೇಕು. ಈ ತರ ಬೈಸೆಪ್ಸ್ ಇಂದ ಎಷ್ಟಾಗುತ್ತೋ ಅಷ್ಟು ಚೆಸ್ಟ್ ನ ಸ್ಕ್ವೀಸ್ ಮಾಡ್ಬೇಕು. ಅದೇ ಮೇನು. ಇಲ್ಲಿ ಟಚ್ ಮಾಡಿದ್ರೆ ಏನು ಸಿಗಲ್ಲ ನಿಮಗೆ. ಎಷ್ಟಾಗುತ್ತೋ ಅಷ್ಟು ಮುಂದ್ಗಡೆ ಪುಷ್ ಮಾಡ್ರಿ. ನಾನು ಚೆಸ್ಟಿಗೆ ವರ್ಕೌಟ್ ಮಾಡೋದು ಇವು 3 ವರ್ಕೌಟ್ ಮಾಡೋದು, ಬೇರೆ ಯಾವ್ದು ಮಾಡಕ್ ಹೋಗಲ್ಲ. ನೀವು ಈ ತರನೇ ಇದ್ರಲ್ಲೇನೆ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ಕೊಂಡು ಹೋಗ್ರಿ, ಆಲ್ಮೋಸ್ಟ್ ನಿಮ್ ಚೆಸ್ಟ್ ಗ್ರೋತ್ ಆಗೇ ಆಗುತ್ತೆ. ಯಾಕಂತಂದ್ರೆ ನಾನು ಇವು 3 ವರ್ಕೌಟ್ ಮಾಡ್ಕೊಂಡೇ ಬಂದಿರೋದು ಇಷ್ಟ ದಿವಸನು. ನಾ ಫಸ್ಟ್ ಈಗ ಡಂಬಲ್ಸ್ ಅಲ್ಲಿ ಮಾಡ್ತಿದ್ರೆ, ಡಂಬಲ್ಸ್ ಅಲ್ಲಿ ನನಗೆ ಏನಾಗ್ತಿತ್ತು, ಸ್ವಲ್ಪ ಇಂಜುರಿ ಆಗೋ ಪ್ರಾಬ್ಲಮ್ಸ್ ಆತರ ಆಗ್ತಿತ್ತು. ಅದಕ್ಕೆ ನಾನು ಡಂಬಲ್ಸ್ ಬಿಟ್ಟೆ. ಸ್ಮಿತ್ ಮಷಿನ್ ಅಲ್ಲಿ ಕೂಡ ನನಗೆ ಇಲ್ಲಿ ಪೇನ್ಫುಲ್ ಆಗ್ತಿತ್ತು. ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲ ನೋಡಿದಾಗ ನನಗೆ ಗೊತ್ತಾಗಿದ್ದು ಬೆಸ್ಟ್ ಅಂತಂದ್ರೆ ಕೇಬಲ್ ಅಂತ ಹೇಳಿ. ಅದಕ್ಕೆ ನಿಮಗೂ ಈಗಲೇ ಪ್ರಿಫರ್ ಮಾಡ್ತೀನಿ, ಕೇಬಲ್ ಅಲ್ಲಿ ಮಾಡ್ರಿ ಅಂತ ಹೇಳಿ.